ನಮಸ್ಕಾರ ಸ್ನೇಹಿತರೆ. ಸಿಎಂ ಕೊಚ್ಚಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರ ಜಟಾಪಟಿ ನಡೆದಿದೆ. ನಾ ಕೊಡೆ ನೀ ಬಿಡೆ ಅನ್ನುವಂತೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣದ ನಡುವೆ ಕೊನೆಯ ಸುತ್ತಿನ ಕಾದಾಟ ನಡೆದೇ ಇದೆ. ಇದರ ನಡುವೆ ಈಗ ಸಿಎಂ ರೇಸ್ಗೆ ಮತ್ತೊಬ್ಬರ ಎಂಟ್ರಿ ಆಗಿದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನುವಂಗೆ ಸಿದ್ದರಾಮಯ್ಯ ಬಣ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣದ ನಡುವೆ ಸಿಎಂ ಹುದ್ದೆ ಗಿಟ್ಟಿಸಿಕೊಳ್ಳೋದಕ್ಕೆ ಈ ನಾಯಕ ಪ್ರಯತ್ನಿಸಿದ್ದಾರೆ. ಅದಕ್ಕೆ ಹೈಕಮಾಂಡ್ ಸಾಥ್ ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರಿಗೆ ದಕ್ಕತ್ತೆ ಸಿಎಂ ಹುದ್ದೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದು 1 ವರ್ಷದ ಮೇಲೆ 2 ತಿಂಗಳು ಕಳೆದು ಹೋಗಿದೆ. ಮೊದಲಿನಿಂದಲೂ ಅಂದ್ರೆ ಸರ್ಕಾರದ ಅಸ್ತಿತ್ವ ಶುರುವಾಗಿನಿಂದಲೂ ಸಿಎಂ ಹುದ್ದೆಗಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಕಾದಾಟ ನಡೆದೇ ಇದೆ. ಈಗ ಅದು ತಾರಕಕ್ಕೇರಿದೆ. ಅದಕ್ಕೆ ಕಾರಣ ಲೋಕಸಭಾ ಚುನಾವಣೆ ಆಗಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹ ಅನಿಸಿದೆ, ಈ ಸಂದರ್ಭ ಬಿಟ್ರೆ ಮುಂದೆ ನಾನು ಮುಖ್ಯಮಂತ್ರಿ ಆಗೋದು ಕನಸು ಅಂತ. ಸರ್ಕಾರ ರಚನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಲು ಸಿದ್ದರಾಮಯ್ಯನವರಿಗೆ ಮತ್ತೊಂದು ಅವಕಾಶ ಮಾಡಿಕೊಟ್ಟಿತ್ತು ಕಾಂಗ್ರೆಸ್ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರಾಗಿದ್ರೂ ಸಹ ಡಿ.ಕೆ. ಶಿವಕುಮಾರ್ ಅವರು ಹುದ್ದೆಯಿಂದ ವಂಚಿತರಾಗಿದ್ರು. ಆಗ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನು ಡೆಲ್ಲಿಗೆ ಕರೆಸಿಕೊಂಡು ಮುಖಾಮುಖಿ ಮಾತುಕತೆ ನಡೆಸಿ 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಲಿ, ಉಳಿದ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಆಗಿರ್ಲಿ ಅನ್ನುವ ಅಲಿಖಿತ ಒಪ್ಪಂದನ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಮಾಡಿತ್ತು. ಲೋಕಸಭಾ ಚುನಾವಣೆ ಮುಗಿದಿದೆ. ಮತ್ತೆ ಸಿಎಂ ಚೇಂಜ್ ಅನ್ನುವಂತ ಮಾತು ಮುನ್ನೆಲೆಗೆ ಬಂದಿದೆ. ಅದು ಯಾವಾಗಿನಿಂದ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಅವರು ಮತ್ತು ಲಿಂಗಾಯತರಿಗೂ ಸಹ ಒಂದು ಹುದ್ದೆ ಸೃಷ್ಟಿ ಮಾಡಬೇಕು ಅಂತೇಳಿ ಎಂ.ಬಿ. ಪಟೇಲ್ರು ಯಾವಾಗ ಮಾತು ಆಡೋದಕ್ಕೆ ಶುರು ಮಾಡಿದ್ರು, ಆಗಿನಿಂದ ಡಿ.ಕೆ. ಶಿವಕುಮಾರ್ ಅವರ ಬಣದ ನಾಯಕರುಗಳು ಸಹ ಸಿಎಂ ಚೇಂಜ್ ಆಗಬೇಕು ಅನ್ನೋ ಕೂಗನ್ನ ಏಳಿಸಿದ್ದಾರೆ. ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ, ಡಿಸಿಎಂ ಹುದ್ದೆ ಸೃಷ್ಟಿ ಅನ್ನುವ ಕಚ್ಚಾಟ ಕಾಂಗ್ರೆಸ್ ನಲ್ಲಿ ನಡೀತಾ ಇರೋದನ್ನು ನೋಡಿ ಹೈಕಮಾಂಡ್ ಸಹ ಬೇಸತ್ತು ಹೋಗಿದೆ. ಹಾಗಾಗಿ ಅವರೀಗ ಮಾಸ್ಟರ್ ಪ್ಲಾನ್ ಒಂದು ರೆಡಿ ಮಾಡಿದ್ದಾರೆ. ಅದು ಬೇರೇನು ಅಲ್ಲ, ಹೊಸ ಸಿಎಂ ಆಗಿ ಹಾಲಿ ಎಐಸಿಸಿ ಅಧ್ಯಕ್ಷ ಮತ್ತು ರಾಜ್ಯಸಭೆಯ ನಾಯಕರಾಗಿರತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೇಮಿಸೋದಿಕ್ಕೆ ಬೇಕಾದ ಎಲ್ಲ ಕಸರತ್ತುಗಳನ್ನು ತೆರೆಮರೆಯಲ್ಲಿ ಹೈಕಮಾಂಡ್ ಮಾಡ್ತಾ ಇದೆ. ಆ ಮೂಲಕ ಈ ಕಡೆ ಸಿದ್ದರಾಮಯ್ಯನವರು ಸಿಟ್ಟಾಗಬಾರ್ದು, ಆ ಕಡೆ ಶಿವಕುಮಾರ್ ಅವರು ಸಿಟ್ಟಾಗಬಾರ್ದು. ಇಬ್ಬರಿಗೂ ಬೇಡ ಹುದ್ದೆ, ಮೂರನೆಯವರನ್ನ ಆಯ್ಕೆ ಮಾಡೋಣ. ಹಾಗಾದ್ರೆ ಮೂರನೆಯವ್ರು ಯಾರು ಆಗ್ಬೇಕಾಗತ್ತೆ? ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಹಿರಿಯ ತಲೆ ಯಾರು? ಆ ಪ್ರಶ್ನೆ ಬಂದಾಗ ಮೊದಲ ಹೆಸರು ಬರೋದು ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಈಗ ರಾಜ್ಯ ರಾಜಕಾರಣಕ್ಕೆ ತರೋದಿಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ಈ ಹಿಂದಿನಿಂದಲೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ನೋವಿತ್ತು, ಮುಖ್ಯಮಂತ್ರಿ ಆಗ್ಲಿಲ್ಲ ಅನ್ನೋದು. ಈಗ ಹೈಕಮಾಂಡ್ ಅದಕ್ಕೊಂದು ಅವಕಾಶ ಮಾಡಿಕೊಡೋದಿಕ್ಕೆ ವೇದಿಕೆ ಸಿದ್ಧ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗ ಸ್ವಾಮೀಜಿ ಅವರು ಇತ್ತೀಚೆಗೆ ಹೇಳಿಕೆ ನೀಡಿದ್ರು ಬಹಿರಂಗವಾಗಿ, ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡ್ಬೇಕು ಅಂತ. ದಿನಂಪ್ರತಿ ಕಾಂಗ್ರೆಸ್ ನಲ್ಲಿ ಒಬ್ಬೊಬ್ಬ ನಾಯಕರು ಒಂದೊಂದು ಹೇಳಿಕೆ ನೀಡ್ತಾ ಇರೋದು ಕಾಂಗ್ರೆಸ್ಗೆ ಸಹಜವಾಗಿ ಇರುಸು ಮುರುಸಾಗಿದೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿಎಂ ಆಗಿ ಮಾಡೋದಿಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ. ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಾ, ಅಷ್ಟೇ ಯಾಕೆ ಪ್ರತಿಪಕ್ಷದ ನಾಯಕರಾಗೂ ಸಹ ಕೆಲಸ ಮಾಡಿದ್ದೀರಾ. ನಿಮಗಾಗಿ ಪಕ್ಷ ಎಲ್ಲವನ್ನು ಕೊಟ್ಟಿದೆ. ಈಗ ಪಕ್ಷಕ್ಕಾಗಿ ನೀವು ಕೆಲಸ ಮಾಡಿ ಅನ್ನೋ ಸೂಚನೆಯನ್ನು ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರದಿಂದ ಕೆಳಗಿಳಿಯಲಿರುವ ಸಿದ್ದರಾಮಯ್ಯ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಕರೆತರುವ ಪ್ರಯತ್ನನ ಈಗ ಹೈಕಮಾಂಡ್ ಮಾಡ್ತಾ ಇದೆ. ಇನ್ನ ಮುಖ್ಯಮಂತ್ರಿಯಾಗಿ ಖರ್ಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ಕ್ಯಾಬಿನೆಟ್ ನ ಪುನರ್ರಚನೆ ಆಗಲಿದೆ. ಹಾಗಾದ್ರೆ ನೀವು ಕೇಳ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆದ್ಮೇಲೆ ರಾಜ್ಯಸಭೆ ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರಲ್ಲ ಅಂತ. ಅದಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದು ನಿಯಮ ಇದೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತ. ಇಂದಿರಾ ಗಾಂಧಿ ಅವರ ಕುಟುಂಬಕ್ಕೆ ಸಾಕಷ್ಟು ನಿಷ್ಠರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಂದು ಬಾರಿ ಆದ್ರೂ ಕರ್ನಾಟಕದ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ಸಹ ಯೋಚನೆ ಮಾಡ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಕೂರಿಸಿಕೊಂಡು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದಲಿತ ನಾಯಕರಾಗಿರತಕ್ಕಂತ ಖರ್ಗೆ ಅವರಿಗೆ ಒಂದು ಬಾರಿ ಅವಕಾಶ ಮಾಡಿಕೊಡೋಣ, ಸಿದ್ದರಾಮಯ್ಯ ನಂತರದ ಅವಧಿಗೆ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡೋಣ ಅಂತ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಹಕಾರಕ್ಕಾಗಿ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಸ್ನೇಹಿತರೆ, ಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರೇನಾದ್ರೂ ಹೈಕಮಾಂಡ್ ಆಯ್ಕೆ ಆದರೆ ಅದಕ್ಕೆ ಹೆಚ್ಚಿನದಾಗಿ ಆಕ್ಷೇಪವನ್ನು ಡಿ ಕೆ ಶಿವಕುಮಾರ್ ಅವರು ಏನು ವ್ಯಕ್ತಪಡಿಸಲಾರರು. ಆದ್ರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಒಪ್ಪುತ್ತಾರಾ ಅಥವಾ ನಾನೇ 5 ವರ್ಷನೂ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವ ಹಠವನ್ನು ಮುಂದುವರಿಸ್ತಾರ? ಇದು ಕಾಂಗ್ರೆಸ್ಸಿಗರು ಈಗ ಕೇಳ್ತಾ ಇರತಕ್ಕಂತ ಪ್ರಶ್ನೆ. ಬಹಿರಂಗ ಹೇಳಿಕೆಗಳನ್ನು ಯಾರು ನೀಡಬಾರದು ಅಂತ ಕೆಪಿಸಿಸಿ ಅಧ್ಯಕ್ಷರು ಎಚ್ಚರಿಕೆ ಕೊಡ್ತಾ ಇದ್ರು. ದಿನಂಪ್ರತಿ ಒಂದಿಲ್ಲೊಂದು ನಾಯಕರು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಮತ್ತು ಉಪಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ದಿನಂಪ್ರತಿ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಇದನ್ನ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಗೆಹರಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇನಾದ್ರೂ ಬಗೆಹರಿಯಬೇಕಿದ್ರೆ ಹೈಕಮಾಂಡ್ ಲೆವೆಲ್ ನಲ್ಲಿ ಮಾತ್ರ ಸಾಧ್ಯ. ಈ ಹಿಂದೆನೆ ಬಿಜೆಪಿ ಅವರು ಭವಿಷ್ಯ ನುಡಿದ್ಬಿಟ್ಟಿದ್ರು. ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ಕಾಂಗ್ರೆಸ್ ನಲ್ಲಿ ಬಂಡಾಯ ಭುಗಿಲೇಳಲಿದೆ ಅಂತ. ಅದು ಈಗ ಹೆಚ್ಚು ಕಡಿಮೆ 100% ನಿಜ ಆದಂತೆ ಆಗ್ತಾ ಇದೆ. ಕಾಂಗ್ರೆಸ್ನ ಈಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅದು ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಗಳು ಯಾವಾಗ ಸಿಎಂ ಪಟ್ಟದ ಕುರಿತು ಹೇಳಿಕೆ ಕೊಟ್ರೋ ಅದಾಗಿನಿಂದ ಕಲಹ ಭಿನ್ನಮತ ಕಾಂಗ್ರೆಸ್ನಲ್ಲಿ ಮುಗಿಲು ಮುಟ್ಟಿದೆ. ಸಿಎಂ ಚೇಂಜ್ ಆಗ್ಬೇಕು ಅನ್ನೋ ಒಪ್ಪಂದನ ಪಾಲನೆ ಮಾಡದೆ ಹೋದ್ರೆ ಡಿ ಕೆ ಶಿವಕುಮಾರ್ ಅವರು ಸಂಪುಟದಿಂದ ಹೊರ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಡಿ ಕೆ ಶಿವಕುಮಾರ್ ಅವರು ಉಳಿಸಿಕೊಳ್ಳಲಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆಗೊಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಇಳಿಸೋದಾದ್ರೆ ನಾನು ಹೇಳಿದವರಿಗೆ ಪಟ್ಟ ಕಟ್ಟಬೇಕು ಅನ್ನುವ ಷರತ್ತನ್ನು ಸಹ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಇಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ, ನಾನೇನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಬಿಟ್ಟು ಕೊಟ್ಟಿದ್ದೆ ಆದ್ರೆ ಈಗಿರ್ತಕ್ಕಂತ ಪಕ್ಷದ ಮೇಲಿನ ಹಿಡಿತ ಸುಲಭವಾಗಿ ತಪ್ಪಿ ಹೋಗುತ್ತೆ. ಆ ಪಟ್ಟಕ್ಕೆ ಸಿದ್ದರಾಮಯ್ಯ ಬಣದ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಎಂ ಬಿ ಪಟೇಲ್ರಾಗಿರ್ಬೋದು, ಎಚ್ ಕೆ ಪಟೇಲ್ರಾಗಿರ್ಬೋದು ಬಂದು ಕೂರಬಹುದು. ಆಗ ನನ್ನ ಸಿಎಂ ಹುದ್ದೆ ಕನಸು ನುಚ್ಚು ನೂರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ಡಿ ಕೆ ಶಿವಕುಮಾರ್ ಅವರನ್ನ ಆತಂಕಕ್ಕೆ ದುಡಿರೋದು. ಹಾಗಾಗಿ ಉಪಮುಖ್ಯಮಂತ್ರಿ ಹುದ್ದೆ ಮತ್ತು ಸಚಿವ ಸ್ಥಾನ ಹೋದ್ರೂ ಪರವಾಗಿಲ್ಲ, ಕೆಪಿಸಿಸಿ ಸ್ಥಾನವನ್ನು ಮಾತ್ರ ಬಿಟ್ಟು ಕೊಡಲಾರೆ ಅಂತಾರೆ ಡಿ ಕೆ ಶಿವಕುಮಾರ್. ಸ್ನೇಹಿತರೆ, ಇದು ಮೇಲ್ನೋಟಕ್ಕೆ ಅಂದುಕೊಂಡಷ್ಟು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದಾಗಿರ್ಬೋದು, ಸಿಎಂ ಅವರ ಬದಲಾವಣೆ ಮಾಡೋದಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸೋದಾಗಿರ್ಬೋದು ಅಷ್ಟು ಸುಲಭನ ಇಲ್ಲ. ಇದೆಲ್ಲ ಸಾಧ್ಯವಾಗಬೇಕಾದರೆ ನಾಯಕರುಗಳ ಸಮನ್ವಯ ಸಹ ಸಾಧಿಸಬೇಕಾಗತ್ತೆ. ಈಗ ನೋಡಿದ್ರೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ತಾ ಇರೋದನ್ನ ಕಂಡ್ರೆ ಇದು ಅಷ್ಟು ಸುಲಲಿತವಾಗಿ ಬಗೆಹರಿಯುವ ವಿಷಯ ಅಲ್ಲ. ಹಾಗಾಗಿ ಹೈಕಮಾಂಡ್ ಸಹ ನಿರ್ಧಾರ ಮಾಡಿಯಾಗಿದೆ. ಇಬ್ಬರಿಗೂ ಬೇಡ, ಮೂರನೆಯವರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸ್ಥಾನಮಾನ ಕೊಡೋದು ಅಂದ್ರೆ ಸಿಎಂ ಮಾಡೋದು. ಈ ಇಬ್ಬರ ನಡುವಿನ ಜಗಳದ ಲಾಭ ಖರ್ಗೆ ಅವ್ರಿಗೆ ಏನಾದ್ರೂ ಸಿಕ್ಕಿದ್ದೇ ಆದ್ರೆ ಇಷ್ಟು ದಿವಸ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕವಾದಂತಾಗತ್ತೆ. ಹಾಗೆ ನೋಡಿದ್ರೆ ಧರ್ಮ್ ಸಿಂಗ್ ಗಿಂತ ಮೊದಲೇ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆದ್ರೆ ದುರದೃಷ್ಟ ಏನೋ ಗೊತ್ತಿಲ್ಲ, ಖರ್ಗೆ ಅವರ ವಿಚಾರದಲ್ಲಿ ಮುಖ್ಯಮಂತ್ರಿ ಹುದ್ದೆ ಕನಸಾಗಿಯೇ ಉಳಿದಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.